ಹಾಯ್ ಮಕ್ಕಳೇ, ನಾನಿವತ್ತು ನಿಮಗೆ ಕಾಗೆ ಮತ್ತು ನರಿ ಕಥೆನ ಹೇಳ್ತೀನಿ. ಕಾಗೆಯೊಂದು ಹಾರಿ ಬಂದು ಮರದ ಮೇಲೆ ಕುಳಿತುಕೊಂಡು ಬಾಯಲ್ಲಿದ್ದ ಮಾಂಸವನ್ನು ತಿನ್ನತೊಡಗಿತು. ನೋಡಿದ್ರ ಮಕ್ಕಳೇ, ಈ ಕಾಗೆದು ಅದೃಷ್ಟನೋ ಅದೃಷ್ಟ. ಆ ದಿನ ಅದಕ್ಕೆ ಒಂದು ಮಾಂಸದ ತುಂಡು ಸಿಕ್ಕಿತ್ತು. ಅದನ್ನು ಅದು ಬಾಯಲ್ಲಿ ಇಟ್ಕೊಂಡು ಬಂದು ಮರದ ಮೇಲೆ ಕೂತ್ಕೊಂಡು ಹಾಯಾಗಿ ತಿನ್ನಕ್ಕೂ ಶುರು ಮಾಡಿತ್ತು. ಆದರೆ ಅಷ್ಟರಲ್ಲಿ ಏನಾಯ್ತು ಗೊತ್ತಾ? ಠಕ್ಕ ನರಿಯು ಇದನ್ನು ಕಂಡು ಮಾಂಸವನ್ನು ಎತ್ತಲೆಂದು ಮರದ ಕೆಳಗೆ ಓಡಿ ಬಂದು ನಿಂತುಕೊಂಡಿತು. ಈ ಮೋಸ್ಕಾರ ನರಿಗೆ ಆಗ್ಲೇ ಹಸುವಾಗಿತ್ತು. ಪಾಪ ಏನೂ ತಿಂದಿರ್ಲಿಲ್ಲ ಅನ್ಸತ್ತೆ. ಈ ಕಾಗೆ ಈ ಮಾಂಸದ ತುಂಡನ್ನು ತಿಂತಾ ಇರೋದನ್ನ ನೋಡಿ ಅದಕ್ಕೆ ಇನ್ನೂ ಹಸಿವು ಜಾಸ್ತಿ ಆಯಿತು. ಎಷ್ಟು ಹಸಿವು ಜಾಸ್ತಿ ಆಯಿತು ಅಂದರೆ ಬಾಯಲ್ಲೆಲ್ಲ ಪಾಪ ನೀರು ಬರೋಕ್ಕೆ ಶುರು ಆಯಿತು. ಹೀಗೆ ನೋಡ್ತಾ ಏನಾದರೂ ಮಾಡಿ ಈ ಕಾಗೆಯಿಂದ ಈ ಮಾಂಸದ ತುಂಡನ್ನು ಕಿತ್ಕೋಬೇಕಲ್ಲ ನಾನು ಅಂತ ಯೋಚನೆ ಮಾಡ್ತಿತ್ತು. ಯೋಚನೆ ಮಾಡ್ತಾ 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 ಟಕ್ ಅಂತ ಒಂದು ಉಪಾಯ ಹೊಳಿತದಕ್ಕೆ. ಆಗ ನರಿ ಏನು ಮಾಡ್ತು ಗೊತ್ತಾ? ಕಾಗೆಗೆ ಹೇಳ್ತು, ಕಾಕರಾಜ ನೀನು ನಮ್ಮ ವನಕ್ಕೆ ಬಹಳ ದಿನಕ್ಕೆ ಬಂದೆ, ನಿನ್ನ ನೋಡಿ ನನ್ನ ಮನಕ್ಕೆ ಹರುಷವಾಯಿತು ಅಂತ ಕಾಗೆಗೆ ಪೂಸಿ ಹೊಡಿಯಕ್ಕೆ ಶುರು ಮಾಡ್ತು. ಇನ್ನ ಹೀಗೆ ಪೂಸಿ ಹೊಡಿತಾ 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 ಏನು ಹೇಳ್ತು? ನಿನ್ನ ಗರಿಗಳೆಷ್ಟು ಅಂದ, ನಿನ್ನ ಬಣ್ಣವೆಷ್ಟು ಚಂದ, ನಿನ್ನ ರಾಗವನ್ನು ಕೇಳಿ ಜನರು ಕುಣಿವರು. ಹೀಗೆ ಕಾಗೆದು ರೆಕ್ಕೆ ಪುಕ್ಕದ ಬಗ್ಗೆ, ಬಣ್ಣದ ಬಗ್ಗೆ, ಅದ್ರ ಧ್ವನಿ ಬಗ್ಗೆ ಸುಮ್ಮನೆ ಅದಕ್ಕೆ ಹೊಗ್ಲಕ್ಕೆ ಶುರು ಮಾಡ್ತು. ಪಾಪ ಕಾಗೆಗೆ ನರಿದು ಇದು ಉಪಾಯ ಅಂತ ಗೊತ್ತಾಗಲಿಲ್ಲ. ನಿಜವಾಗ್ಲೂ ಸಂತೋಷ ಪಡೋಕ್ಕೆ ಶುರು ಮಾಡ್ತು. ಹೀಗೆ ಸಂತೋಷದಿಂದ ಉಬ್ಬಿ ಏನು ಮಾಡ್ತು ಗೊತ್ತಾ? ಕಾ 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 ಅಂತ ಹಾಡಕ್ಕೆ ಬಾಯಿ ತೆಗಿತು. ಹೀಗೆ ಬಾಯಿ ತೆಗೆದಾಗ ಅದ್ರ ಬಾಯಲ್ಲಿದ್ದಿದ್ದ ಮಾಂಸದ ತುಂಡು ಕೆಳಗೆ ಟಪ್ ಅಂತ ಬಿದ್ದೋಯ್ತು. ಆಗ ನರಿದು ಕಣ್ಣು ಅರಳ್ತು. ಅದು ಸರಸರ ಅಂತ ಹೋಗಿ ಆ ಮಾಂಸದ ತುಂಡನ್ನ ಬಾಯಲ್ಲಿ ಕಚ್ಕೊಂಡು ಬೇಗ ಬೇಗ ಮನೆಗೆ ಹೊಟ್ಟೋಯ್ತು. ಪಾಪ ಕಾಗೆ ಅದಕ್ಕೇನು ಗೊತ್ತಿತ್ತು ಹೀಗೆಲ್ಲ ಆಗತ್ತೆ ಅಂತ, ಅಲ್ವಾ ಮಕ್ಕಳೇ? ಇಷ್ಟೇ ಕತೆ. ಮಜಾ ಬಂತಲ್ವಾ ಮಕ್ಕಳೇ? ಇನ್ನೊಂದ್ಸತಿ ಇನ್ನೊಂದು ಕತೆ ಜೊತೆಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.